ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮೊನ್ನೆ ಅಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಒಂದು ವಿಡಿಯೋನ ಹಾಕಿದ್ದೆ. ಹಾಗೆ ಕೆಲವೊಂದು ಜನ ತಮ್ಮ ಕ್ವಶನ್ಸ್ನ ಕಮೆಂಟ್ ಮಾಡಿದ್ರು. ಅಂದರೆ ನಿಮಗೆ ಯಾವ ಸೈಡ್ ಮೂಮೆಂಟ್ಸ್ ಜಾಸ್ತಿ ಇತ್ತು, ಲೆಫ್ಟ್ ಸೈಡಾ ರೈಟ್ ಸೈಡಾ ಅಂತ. ನಾನು ಯಾವ ಥರ ಇತ್ತು ಅಂದರೆ, ನನಗೆ 2 ಬಾಯ್ ಬೇಬ್ಸಲ್ಲೂ ಲೆಫ್ಟ್ ಸೈಡ್ ಮೂಮೆಂಟ್ಸೇ ಜಾಸ್ತಿ ಇತ್ತು. ಲೆಫ್ಟ್ ಸೈಡೇ ಮೂಮೆಂಟ್ಸ್ ಇದ್ದಿದ್ದು. ಹಾಗೆ ನನ್ನ ಪ್ಲೆಸೆಂಟಾ ಪೊಸಿಷನ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಬೇಬಿಯಲ್ಲಿ ಪೋಸ್ಟೀರಿಯರ್ ಪೊಸಿಷನ್ ಇತ್ತು ಆ್ಯಂಡ್ ಸೆಕೆಂಡ್ ಬೇಬಿಯಲ್ಲಿ ಆ್ಯಂಟೀರಿಯರ್ ಪೊಸಿಷನ್ ಇತ್ತು. ಕೆಲವರು ಹೇಳ್ತಾರೆ ಆ ಪೊಸಿಷನಲ್ಲಿದ್ದರೆ ಬಾಯ್ ಬೇಬಿ, ಈ ಪೊಸಿಷನಲ್ಲಿದ್ದರೆ ಗರ್ಲ್ ಬೇಬಿ ಅಂತ. ನನಗೆ 2 ಬಾಯ್ ಬೇಬಿಗೂ ಡಿಫ್ರೆನ್ಸ್ ಇತ್ತು. ಒಂದು ಆ್ಯಂಟೀರಿಯರ್, ಒಂದು ಪೋಸ್ಟೀರಿಯರ್ ಇತ್ತು. ಹಾಗಾಗಿ ಯಾವುದ್ರಲ್ಲೂ ಕನ್ಫರ್ಮ್ ಆಗಿ ಈ ಥರ ಪೊಸಿಷನ್ ಇದ್ದರೆ ಬಾಯ್ ಬೇಬಿನೇ ಅಥವಾ ಈ ಥರ ಪೊಸಿಷನ್ ಇದ್ದರೆ ಗರ್ಲ್ ಬೇಬಿನೇ ಅಂತ ಹೇಳೋದಕ್ಕಾಗಲ್ಲ. ಹಾರ್ಟ್ ಬೀಟ್ ಕೂಡ ತುಂಬಾ ಡಿಫ್ರೆನ್ಸ್ ಇತ್ತು. 132ಕ್ಕಿಂತ ಕಮ್ಮಿ ಕೂಡ ಬಂದಿದೆ, 170ಕ್ಕಿಂತ ಜಾಸ್ತಿ ಕೂಡ ಆಗಿದೆ. ಸೊ ಅದರಲ್ಲಿ ಯಾವುದೇ ರೀತಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹಾಗೆಯೇ ನಮ್ಮ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ, ನನಗೆ ಫಸ್ಟ್ ಬೇಬಿಯಲ್ಲಿ 5 ಮಂತ್ ಆಗಬೇಕಾದ್ರೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇತ್ತು, ಬಟ್ ಯಾವುದೇ ರೀತಿ ವಾಮಿಟಿಂಗ್ ಆಗ್ತಾ ಇರಲಿಲ್ಲ. ಹಾಗೆಯೇ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಗೊತ್ತಾಯಿತು ಅಂದರೆ, ಫಸ್ಟ್ ಮಂತಲ್ಲಿ ನನಗೆ ತುಂಬಾ ಸುಸ್ತು, ತಲೆ ಸುತ್ತ ಆ ಥರ ಎಲ್ಲ ಬರ್ತಾಯಿತ್ತು. ಅದರಿಂದಾಗಿ ನನಗೆ ಗೊತ್ತಾಯಿತು. ಅದು ಫಸ್ಟ್ ಅರ್ಲಿ ಸ್ಟೇಜ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಮತ್ತು ನನಗೆ ಯಾವ ರೀತಿ ಸಿಂಪ್ಟಮ್ಸ್ಟು ಕೂಡ ಗೊತ್ತಾಗಲಿಲ್ಲ. ಹಾಗೆಯೇ ವಾಮಿಟಿಂಗ್ ಕೂಡ ಇರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿಯಾಗಿ ಇದ್ದೆ. ಹಾಗೆಯೇ ನಾನು ತುಂಬ ಆ್ಯಕ್ಟಿವ್ ಆಗಿ ಕೂಡ ಇದ್ದೆ, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಸೊ ಕೆಲವು ಗರ್ಲ್ ಬೇಬಿಯಲ್ಲಿ ಹೇಳ್ತಾರೆ ತುಂಬಾ ಒಂಥರ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ. ನಾರ್ಮಲ್ ಡೆಲಿವರಿ ಕೂಡ ಆಗಿದೆ. ಇನ್ನು ನನ್ನ 2 ಬಾಯ್ ಬೇಬಿಯಲ್ಲಿ ನನ್ನ ಫುಡ್ ಬಗ್ಗೆ ಹೇಳೋದಾದರೆ, ನಾನು ವೆಜಿಟೇರಿಯನ್ ಅಷ್ಟೊಂದು ಪಡ್ತಿರಲಿಲ್ಲ. ನಾನ್ ವೆಜ್ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಅದರಲ್ಲೂ ಖಾರ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಿದ್ದೆ. ಅಂದರೆ ತರಕಾರಿ ಪದಾರ್ಥ ಸ್ವಲ್ಪ ಚಪ್ಪೆ ಚಪ್ಪೆ ಇದ್ದರೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಕೆಲವೊಂದು ಸಲ ಬರ್ತಾಯಿತ್ತು. ನನಗೆ ಜಾಸ್ತಿ ಖಾರನೇ ಇಷ್ಟಪಡ್ತಿದ್ದೆ. ಖಾರ ತಿನ್ನೋದ್ರಿಂದ ಕೆಲವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತಲೇ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅಷ್ಟೊಂದು. ನಾನು ಜಾಸ್ತಿ ಖಾರ ತಿಂತಾಯಿದ್ದೆ. ಖಾರ ಅಂದರೆ ತುಂಬಾ ಇಷ್ಟ ಆಗ್ತಾಯಿತ್ತು. ಆದರೂ ಕೆಲವೊಂದು ಸಲ ಮನೇಲಿ ಹೇಳ್ತಾಯಿದ್ರು ಜಾಸ್ತಿ ಖಾರ ತಿನ್ನಬೇಡ ಅಂತ. ಹಾಗಾಗಿ ಸ್ವಲ್ಪ ಖಾರನ ಮೇಂಟೈನ್ ಮಾಡ್ತಿದ್ದೆ. ಆ್ಯಂಡ್ ನಾನು ಉಪ್ಪು ಸಕ್ಕರೆ ಎಲ್ಲ ತುಂಬಾ ಮೇಂಟೈನ್ ಮಾಡಿದ್ದೀನಿ. ಅಂದರೆ ತುಂಬಾ ಕಮ್ಮಿ ತಿಂದಿದ್ದೀನಿ. ಸಕ್ಕರೆ ಅಂತೂ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗ್ತಿರಲಿಲ್ಲ. ಯಾಕಂದರೆ ಶುಗರ್ ಲೆವೆಲ್ ಮತ್ತು BP ತುಂಬಾ ಬೇಗ ಜಾಸ್ತಿ ಆಗಿಬಿಡುತ್ತೆ ಪ್ರೆಗ್ನೆನ್ಸಿಯಲ್ಲಿ. ನಾವೆಷ್ಟು ಶುಗರ್ ಮತ್ತು ಉಪ್ಪನ್ನು ಕಮ್ಮಿ ತಿಂತೀವೋ ಅಷ್ಟು ಒಳ್ಳೆಯದು. ನೀವು ಒಂದು ಸ್ವಲ್ಪ ಮಟ್ಟದಲ್ಲಿ ಸಕ್ಕರೆನ ತಿಂತಾ ಇದ್ದರೆ ಬೇಗನೆ ಶುಗರ್ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ಸಕ್ಕರೆ ಅಥವಾ ಸ್ವೀಟ್ಸ್ ತಿನ್ನಬೇಕಂತಲೇ ಇಲ್ಲ. ಸೊ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಸ್ವೀಟ್ಸ್ ಮತ್ತು ಉಪ್ಪನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ನೀವು ಎಷ್ಟು ಸ್ವಲ್ಪನೇ ಸಕ್ಕರೆ ತಿಂತಿದ್ದೀರಾ ಅಂತ ಅಂದರೂ ಕೆಲವೊಂದು ಸಲ ಶುಗರ್ ಲೆವೆಲ್ ಜಾಸ್ತಿ ಆಗೋ ಪ್ರಾಬ್ಲಮ್ಸೇ ಇರುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಟೀ ಕಾಫಿನೆಲ್ಲನೂ ಅವಾಯ್ಡ್ ಮಾಡಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಸಕ್ಕರೆನೂ ಕೂಡ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೆ. ಆಮೇಲೆ ಉಪ್ಪನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ. ಖಾರ ತುಂಬಾ ತಿಂತಾಯಿದ್ದೆ, ಬಟ್ ಕೆಲವೊಂದು ಸಲ ಅದನ್ನು ಕೂಡ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪನೇ ತಿಂತಾಯಿದ್ದೆ. ಹಾಗಾಗಿ ಎಲ್ರಿಗೂ ಹೇಳೋದಷ್ಟೇ, ಹೆಲ್ದಿ ಫುಡ್ ರೂಟೀನ್ನ ಮೇಂಟೈನ್ ಮಾಡಿ, ಸೊಪ್ಪು ತರಕಾರಿ ಅದನ್ನೆಲ್ಲ ಜಾಸ್ತಿಯಾಗಿ ತಗೊಳ್ಳಿ. ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.